ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇಂದು ನಾವು ಬಹಳ ವಿಶೇಷವಾದ ಮತ್ತು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯದ ಬಗ್ಗೆ ಮಾತನಾಡೋಣ. ಅದು ಏನೆಂದರೆ, ಈ ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಮತ್ತು ಯಾಕೆ ಮಾಡಬಾರದು ಅನ್ನೋದರ ಸಂಪೂರ್ಣ ಮಹತ್ವ. ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಈ ಅಧಿಕ ಮಾಸದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಕೆಲವರು ಇದು ಸಾಮಾನ್ಯ ತಿಂಗಳೇ ಅಂತ ಭಾವಿಸುತ್ತಾರೆ. ಇನ್ನು ಕೆಲವರು ಏನೂ ಆಗಲ್ಲ, ಎಲ್ಲ ಕೆಲಸ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ನಮ್ಮ ಪುರಾಣಗಳು, ಶಾಸ್ತ್ರಗಳು ಮತ್ತು ಹಿರಿಯರು ಈ ಅಧಿಕ ಮಾಸಕ್ಕೆ ಅತ್ಯಂತ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಶಾಸ್ತ್ರೋಕ್ತವಾಗಿ ಸರಳವಾಗಿ ನೋಡೋಣ. ಮೊದಲು ನಾವು ಒಂದು ವಿಷಯ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಭಗವಂತನು ಯಾವುದೇ ಕಾರಣವಿಲ್ಲದೆ ಸೃಷ್ಟಿಸಿಲ್ಲ. ಪ್ರತಿಯೊಂದು ಸಮಯಕ್ಕೂ, ಪ್ರತಿಯೊಂದು ತಿಥಿಗೂ, ಪ್ರತಿಯೊಂದು ಮಾಸಕ್ಕೂ ಒಂದು ವಿಶೇಷ ಶಕ್ತಿ ಇದೆ. ಅದೇ ರೀತಿ ಸುಮಾರು 3 ವರ್ಷಕ್ಕೊಮ್ಮೆ ಬರುವ ಈ ಅಧಿಕ ಮಾಸವು ಅತ್ಯಂತ ಪವಿತ್ರವಾದ ಸಮಯ. ಪಂಚಾಂಗದ ಪ್ರಕಾರ ಚಂದ್ರಮಾನ ಮತ್ತು ಸೂರ್ಯಮಾನ ಲೆಕ್ಕದಲ್ಲಿ ವ್ಯತ್ಯಾಸ ಬಂದಾಗ ಈ ಹೆಚ್ಚುವರಿ ತಿಂಗಳು ಬರುತ್ತದೆ. ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇರುವುದಿಲ್ಲ. ಅದಕ್ಕಾಗಿಯೇ ಇದನ್ನು ಮಲಮಾಸ ಅಂತ ಕರೀತಾರೆ. ಆದರೆ ನಂತರ ಈ ಮಾಸ ಭಗವಂತ ವಿಷ್ಣುವಿನ ಆಶ್ರಯಕ್ಕೆ ಹೋದಾಗ ಶ್ರೀ ಮಹಾವಿಷ್ಣು ಈ ಮಾಸ ನನ್ನದೇ ಆಗಿರಲಿ, ನನ್ನ ಹೆಸರಿನಿಂದ ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿದನು. ಅದಕ್ಕಾಗಿಯೇ ಈ ಮಾಸದಲ್ಲಿ ಮಾಡಿದ ಭಕ್ತಿ, ಪೂಜೆ, ಜಪ, ದಾನ, ಧರ್ಮಗಳಿಗೆ ಕೋಟಿ ಪಟ್ಟು ಫಲ ಸಿಗುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿಬಿಡ್ತೀವಿ. ಕೆಲವೊಮ್ಮೆ ಗೊತ್ತಿದ್ದೋ, ಕೆಲವೊಮ್ಮೆ ಗೊತ್ತಿಲ್ಲದೆ ಪಾಪಕರ್ಮಗಳು ನಡೆಯುತ್ತವೆ. ಕೆಲವರ ಮನಸ್ಸಿಗೆ ನೋವು ಕೊಟ್ಟಿರಬಹುದು, ಯಾರಾದ್ರ ಬಗ್ಗೆ ಕೆಟ್ಟದಾಗಿ ಯೋಚಿಸಿರಬಹುದು, ಸುಳ್ಳು ಮಾತು ಆಡಿರಬಹುದು, ಕೋಪದಲ್ಲಿ ಯಾರನ್ನಾದರೂ ಅವಮಾನಿಸಿರಬಹುದು, ಅಸೂಯೆ ಮಾಡಿರಬಹುದು. ಕೆಲವೊಮ್ಮೆ ಕಣ್ಣಿನಿಂದ ಕೆಟ್ಟದ್ದನ್ನು ನೋಡ್ತೀವಿ, ಕಿವಿಯಿಂದ ಕೆಟ್ಟ ಮಾತುಗಳನ್ನು ಕೇಳ್ತೀವಿ, ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡ್ತೀವಿ. ಶಾಸ್ತ್ರ ಹೇಳೋದು ಏನೆಂದರೆ, ಇವೆಲ್ಲವೂ ಪಾಪಗಳೇ. ಈ ಪಾಪಗಳ ಪರಿಣಾಮ ಕೆಲವೊಮ್ಮೆ ತಕ್ಷಣ ಕಾಣುವುದಿಲ್ಲ. ಆದರೆ ಜೀವನದಲ್ಲಿ ಶಾಂತಿ ಇಲ್ಲದಿರುವುದು, ಮಾನಸಿಕ ಕಷ್ಟಗಳು, ಕುಟುಂಬದಲ್ಲಿ ಅಶಾಂತಿ, ಹಣ ಬಂದರೂ ಉಳಿಯದಿರುವುದು, ಕಾರಣವಿಲ್ಲದೆ ದುಃಖಗಳು, ಇವೆಲ್ಲಕ್ಕೂ ನಮ್ಮ ಹಿಂದಿನ ಕರ್ಮಗಳ ಪರಿಣಾಮ ಇರಬಹುದು ಅಂತ ಪುರಾಣಗಳು ಹೇಳುತ್ತವೆ. ಅದಕ್ಕಾಗಿ ಭಗವಂತ ನಮಗೆ ಈ ಅಧಿಕ ಮಾಸ ಎಂಬ ಒಂದು ವಿಶೇಷ ಅವಕಾಶ ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ಭಕ್ತಿ, ಜಪ, ತಪಸ್ಸು, ದಾನ, ಧರ್ಮ ಮಾಡಿದರೆ ನಮ್ಮ ಪಾಪಗಳು ಕರಗುತ್ತವೆ. ಈ ಮಾಸದಲ್ಲಿ ಮಾಡಿದ ಒಂದು ಸಣ್ಣ ಪುಣ್ಯಕಾರಕ್ಕೂ 1000 ಪಟ್ಟು ಫಲ ಸಿಗುತ್ತದೆ. ಅದಕ್ಕಾಗಿಯೇ ಹಿರಿಯರು ಅಧಿಕ ಮಾಸ ವ್ಯರ್ಥ ಮಾಡಬೇಡ ಅಂತ ಹೇಳ್ತಿದ್ರು. ಈ ಮಾಸದಲ್ಲಿ ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು. ಯಾಕಂದರೆ ಈ ಮಾಸದ ಅಧಿಪತಿ ಪುರುಷೋತ್ತಮನಾದ ಶ್ರೀಹರಿ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಓಂ ನಮೋ ನಾರಾಯಣಾಯ ಮಂತ್ರ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಕುಟುಂಬದ ಮೇಲೆ ದೇವರ ಕೃಪೆ ಇರುತ್ತದೆ. ಭಗವದ್ಗೀತೆ ಓದಿದರೆ ಮನಸ್ಸಿನ ಗೊಂದಲಗಳು ಕಡಿಮೆಯಾಗುತ್ತವೆ. ತುಳಸಿ ಪೂಜೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇರುತ್ತದೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರಾಗುತ್ತವೆ. ಈ ಅಧಿಕ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು ತುಂಬ ವಿಶೇಷ. ಲಕ್ಷ್ಮೀ ಸಹಿತ ನಾರಾಯಣನ ಪೂಜೆ ಮಾಡಿದರೆ ದಾರಿದ್ರ್ಯ ದೂರವಾಗುತ್ತದೆ, ಮನೆಯಲ್ಲಿ ನೆಮ್ಮದಿ ಬರುತ್ತದೆ. ಸಾಧ್ಯವಾದರೆ ಬಂಧು ಬಾಂಧವರನ್ನು ಕರೆಯಿಸಿ ಪೂಜೆ ಮಾಡಿ ಪ್ರಸಾದ ವಿತರಿಸಿ, ಮುತ್ತೈದೆಯರಿಗೆ ಕುಂಕುಮ, ಹೂವು, ತಾಂಬೂಲ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳಿ. ಇಂತಹ ಪುಣ್ಯ ಕಾರ್ಯಗಳು ಜೀವನದಲ್ಲಿ ಅಪಾರ ಪುಣ್ಯ ತಂದು ಕೊಡುತ್ತವೆ. ಇನ್ನೊಂದು ಮುಖ್ಯವಾದ ವಿಷಯ ದಾನ, ಧರ್ಮ. ಸ್ನೇಹಿತರೆ, ದಾನ ಅಂದರೆ ದೊಡ್ಡದಾಗಿ ಹಣ ಕೊಡುವುದೇ ಅಲ್ಲ, ನಿಮ್ಮ ಶಕ್ತಿಗೆ ತಕ್ಕಂತೆ ಮಾಡಿದ ಸಹಾಯವೂ ದಾನವೇ. ಒಂದು ಹಸಿದವನಿಗೆ ಅನ್ನ ಕೊಟ್ಟಿರೂ ಪುಣ್ಯ ಸಿಗುತ್ತದೆ, ಒಂದು ಗ್ಲಾಸ್ ನೀರು ಕೊಟ್ಟರೂ ಪುಣ್ಯ ಸಿಗುತ್ತದೆ. ಪಕ್ಷಿಗಳಿಗೆ ನೀರು ಇಡುವುದು, ಹಸುವಿಗೆ ಆಹಾರ ಕೊಡುವುದು, ಬಡ ವಿದ್ಯಾರ್ಥಿಗೆ ಪುಸ್ತಕ ಕೊಡುವುದು, ಇವೆಲ್ಲವೂ ಮಹಾಪುಣ್ಯ ಕಾರ್ಯಗಳು. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡಿದ ದಾನಕ್ಕೆ ಅಪಾರ ಫಲ ಸಿಗುತ್ತದೆ. ಆದರೆ ಇದೇ ಸಮಯದಲ್ಲಿ ಕೆಲವು ಕೆಲಸಗಳನ್ನು ತಪ್ಪಿಸಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ವಿಶೇಷವಾಗಿ ವಿವಾಹ, ಗೃಹ ಪ್ರವೇಶ, ಉಪನಯನ, ಹೊಸ ವ್ಯವಹಾರ ಆರಂಭ, ಹೊಸ ವಾಹನ ಖರೀದಿ, ಬಂಗಾರ ಖರೀದಿ ಇವುಗಳನ್ನು ಮಾಡಬಾರದು. ಯಾಕಂದರೆ ಈ ಸಮಯದಲ್ಲಿ ಶುಭ ಕಾರ್ಯಗಳಿಗೆ ಅಗತ್ಯವಾದ ಸೂರ್ಯ ಸಂಕ್ರಮಣ ಇರುವುದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಮಾಡಿದ ಕೆಲವು ಶುಭಾರಂಭಗಳು ಮುಂದೆ ಅಡೆತಡೆ, ದುಃಖ, ಮಾನಸಿಕ ಒತ್ತಡ ತರಬಹುದು. ಅದಕ್ಕಾಗಿಯೇ ಹಿರಿಯರು ಅಧಿಕ ಮಾಸದಲ್ಲಿ ದೊಡ್ಡ ಶುಭ ಕಾರ್ಯ ಬೇಡ ಅಂತ ಹೇಳ್ತಿದ್ರು. ಆದರೆ ಅನಿವಾರ್ಯವಾಗಿ ಕೆಲಸಗಳಿಗೆ ವಿನಾಯಿತಿ ಇದೆ. ಮಕ್ಕಳ ಅಡ್ಮಿಷನ್ ಮಾಡಿಸುವುದು, ಡೆಲಿವರಿ, ಆಸ್ಪತ್ರೆ ಚಿಕಿತ್ಸೆ, ಭೂಮಿ ರಿಜಿಸ್ಟ್ರೇಷನ್ ಇವುಗಳನ್ನು ಅಗತ್ಯ ಇದ್ದರೆ ಮಾಡಬಹುದು.
ಮಕ್ಕಳ ಶಿಕ್ಷಣವನ್ನು ನಿಲ್ಲಿಸಬಾರದು. ಹಾಗೆ ಮಗು ಹುಟ್ಟೋದು ಭಗವಂತನ ನಿರ್ಣಯ. ಪುರುಷೋತ್ತಮ ಮಾಸದಲ್ಲಿ ಹುಟ್ಟಿದ ಮಕ್ಕಳು ಜಾಣರು, ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇವುಗಳ ಬಗ್ಗೆ ಭಯಪಡಬೇಕಾದ ಅಗತ್ಯ ಇಲ್ಲ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟು ಹಣ ಸಂಪಾದಿಸಿದರೂ, ಎಷ್ಟು ಮನೆ ಕಟ್ಟಿದರೂ, ಎಷ್ಟು ವಾಹನ ತಗೊಂಡ್ರೂ ಅವೆಲ್ಲವೂ ಶಾಶ್ವತ ಅಲ್ಲ. ನಮ್ಮ ಜೊತೆ ಬರುವುದು ನಮ್ಮ ಪುಣ್ಯ ಮಾತ್ರ. ಹಿರಿಯರು ಮಾಡಿದ ಪುಣ್ಯದ ಫಲ ಮಕ್ಕಳಿಗೂ ಬರುತ್ತದೆ ಅಂತ ಹೇಳುತ್ತಾರೆ. ಹಾಗೆ ನಾವು ಮಾಡಿದ ಪಾಪದ ಪರಿಣಾಮವೂ ಮುಂದಿನ ಪೀಳಿಗೆಗೆ ತಟ್ಟಬಹುದು. ಆದ್ದರಿಂದ ಈ ಅಧಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಈ ಸಮಯದಲ್ಲಿ ಕೋಪ ಕಡಿಮೆ ಮಾಡಿಕೊಳ್ಳಿ. ಯಾರನ್ನೂ ನೋಯಿಸಬೇಡಿ. ಸುಳ್ಳು ಮಾತು ಆಡಬೇಡಿ. ದೇವರ ನಾಮಸ್ಮರಣೆ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಧ್ಯಾನ ಮಾಡಿ. ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಕುಟುಂಬದವರ ಜೊತೆ ಭಜನೆ ಮಾಡಿ. ಒಂದು ದಿನವಾದರೂ ಉಪವಾಸ ಮಾಡಿ. ಬಡವರಿಗೆ ಸಹಾಯ ಮಾಡಿ. ಇವೆಲ್ಲವೂ ನಮ್ಮ ಜೀವನದಲ್ಲಿ ಶುದ್ಧ ಮಾಡುತ್ತದೆ. ಭಗವಂತ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಅವಕಾಶ ಕೊಡುತ್ತಾನೆ. ಆ ಅವಕಾಶವೇ ಈ ಪುರುಷೋತ್ತಮ ಮಾಸ. ಈ ಸಮಯದಲ್ಲಿ ಮಾಡಿದ ಭಕ್ತಿ ನಮ್ಮನ್ನು ಕಾಪಾಡುತ್ತದೆ. ಮನೆಯಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಬರಲು ಕಾರಣವಾಗುತ್ತದೆ. ಆದ್ದರಿಂದ ಈ ಪವಿತ್ರ ಸಮಯವನ್ನು ವ್ಯರ್ಥ ಮಾಡದೆ ಭಗವಂತನ ಭಕ್ತಿಯಲ್ಲಿ ಕಾಲ ಕಳೆಯಿರಿ. ಇಂತಹ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.